ಸಾಧಕರ ವಿಟಿ ನಿಮ್ಮ ಮುಂದೆ ಅವರೇ ಶ್ರೀ ಡಾಕ್ಟರ್ ಎಂ ನವೀನ್ ಕುಮಾರ್, ಉದ್ಯಮಿ, ವೈಭವ್ ವೇದ ಗ್ರೀನ್ ವೆಂಚರ್ಸ್. ಅವರು ನಡೆದು ಬಂದ ಹಾದಿಯ ಒಂದು ವಿಟಿ ನಿಮ್ಮ ಮುಂದೆ. ಅಪ್ಪ ಬ್ಯಾಂಕ್ ಒಂದರ ಕ್ಯಾಂಟೀನ್ ಕೆಲಸಗಾರ. ಇವರು ಓದಿದ್ದು ಸರ್ಕಾರಿ ಶಾಲೆಯಲ್ಲಿ. ಒಂದು ಕಾಲಕ್ಕೆ ಕಾಲೇಜ್ ಫೀಸ್ ಕಟ್ಟೋಕೆ ಪರದಾಡ್ತಿದ್ದವರು ಈಗ ನೂರಾರು ಸ್ಟಾರ್ಟ್ಅಪ್ಗಳಿಗೆ ಬಂಡವಾಳ ಹೂಡ್ತಿದ್ದಾರೆ. ನಕ್ಷತ್ರ ನವೀನ್ ಕುಮಾರ್ ಎಂದೇ ಫೇಮಸ್ ಆಗಿರುವ ಇವರು ಸೇಲ್ಸ್ ಬಾಯ್, ಪಾರ್ಟ್ ಟೈಮ್ ಲೆಕ್ಚರರ್, ಕವಿ, ನಿರೂಪಕ ಹೀಗೆ ಹಲವು ಕೆಲಸ ಮಾಡಿದ್ದಾರೆ. ರೇಡಿಯೋ ಜಾಕಿಯಾಗಿ ಹೆಸರು ಮಾಡಿದ್ದವರು ಆಟೋಮೊಬೈಲ್ ಕ್ಷೇತ್ರದಲ್ಲಿ ದೀರ್ಘಕಾಲ ಕೆಲಸ ಮಾಡಿದ್ರು. ಕೋವಿಡ್ ನಂತರ ಕೊಲಾಬರೇಟ್ ಟು ಸೆಲೆಬ್ರೇಟ್ ಅನ್ನೋ ಕಲ್ಪನೆಯಲ್ಲಿ ಹುಟ್ಟು ಹಾಕಿದ್ದ ಸಂಸ್ಥೆಯೇ ವೈಭವ್ ವೇದ ಗ್ರೀನ್ ವೆಂಚರ್ಸ್. ಇದು ಒಂದು ಸಂಸ್ಥೆಯಲ್ಲ, ಹಲವು ಸಂಸ್ಥೆಗಳ ಒಂದು ಸಮೂಹ. ಎಜುಕೇಶನ್, ಸೈಬರ್ ಕ್ರೈಮ್, ರಿಯಲ್ ಎಸ್ಟೇಟ್ ಹೀಗೆ ಎಲ್ಲಾ ಕ್ಷೇತ್ರಗಳಲ್ಲೂ ತೊಡಗಿಸಿಕೊಂಡಿರುವ ನಕ್ಷತ್ರ ನವೀನ್ ಅವರ ಕಾರ್ಯಕ್ಷೇತ್ರ ಈಗ ದೇಶ ವಿದೇಶಗಳಲ್ಲಿ ವ್ಯಾಪಿಸಿದೆ. ಇವರ ಸಂಸ್ಥೆಯಲ್ಲಿ 350ಕ್ಕೂ ಹೆಚ್ಚು ಜನ ಪಾರ್ಟ್ನರ್ಸ್ ಇದ್ದಾರೆ. ಐಡಿಯಾ ಇದ್ರೆ ಸಾಕು, ಎಕ್ಸಿಕ್ಯೂಷನ್ ಐಡಿಯಾ ಇದ್ರೆ ಸಾಕು, ಇವರು ಬಂಡವಾಳ ಹಾಕಿ ಪಾಲುದಾರರಾಗ್ತಾರೆ. ಸಂಸ್ಥೆಯ ಟ್ಯಾಗ್ ಲೈನೇ ಅದು, ಕೊಲಾಬ್ರೇಟ್ ಟು ಸೆಲೆಬ್ರೇಟ್. ಅಷ್ಟೇ ಅಲ್ಲ, ತಮ್ಮ ಶ್ರೀಮತಿ ಶಿಲ್ಪಾ ಅವರ ಹೆಸರಿನಲ್ಲಿ ಶಿಲ್ಪಾ ಸಮನ್ವಯಿ ಫೌಂಡೇಶನ್ ಮೂಲಕ ಸಮಾಜ ಸೇವೆಯಲ್ಲೂ ತೊಡಗಿಸಿಕೊಂಡಿರೋ ನವೀನ್ ಕುಮಾರ್ ಅವರಿಗೆ ಬೆಂಗಳೂರು ನಾರ್ತ್ ಯೂನಿವರ್ಸಿಟಿಯಲ್ಲಿ ರಾಜ್ಯಪಾಲರು ನೇಮಕ ಮಾಡಿರೋ ಸಿಂಡಿಕೇಟ್ ಮೆಂಬರ್, ಕೇಂದ್ರ ಸರ್ಕಾರದ ಕೌಶಲ್ಯ ಅಭಿವೃದ್ಧಿ ಮತ್ತು ಉದ್ಯಮಶೀಲತೆ ಇಲಾಖೆಯಲ್ಲಿ ಕೌನ್ಸಿಲ್ ಮೆಂಬರ್ ಕೂಡ ಆಗಿರುವ ನವೀನ್ ಕುಮಾರ್ ಅವರಿಗೆ ಕೆಂಪೇಗೌಡ ನ್ಯಾಷನಲ್ ಅವಾರ್ಡ್ ನೀಡುತ್ತಿರುವುದಕ್ಕೆ ಗ್ಯಾರಂಟಿ ನ್ಯೂಸ್ ಹೆಮ್ಮೆ ಪಡುತ್ತದೆ. ಒನ್ಸ್ ಅಗೇನ್ ಕಂಗ್ರಾಚ್ಯುಲೇಷನ್ ಅಂತ ಹೇಳ್ತಾ ಶ್ರೀ ಡಾಕ್ಟರ್ ಎಂ ನವೀನ್ ಕುಮಾರ್ ಅವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಾಗಿ ಕೋರಿಕೆ. ಅದೇ ರೀತಿ ಈ ವರ್ಷದ ಮೊದಲನೇ ಅವಾರ್ಡ್ ಇದು. ನಮ್ಮ ಸಂಸ್ಥೆಗೆ ಮತ್ತು ನಮ್ಮ ಕುಟುಂಬಕ್ಕೆ ತುಂಬ ಸಂತೋಷ ಆಗ್ತಿದೆ ಮತ್ತು ಗ್ಯಾರಂಟಿ ನ್ಯೂಸ್ಗೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ಪ್ರಶಸ್ತಿ ಅನ್ನೋದೇ ಯಾವಾಗಲೂ ಒಂದು ಖುಷಿಯಾದ ವಿಚಾರ ಅಲ್ವಾ. ಸೊ ನೀವು ಮಾಡ್ತಿರೋ ಕೆಲಸಕ್ಕೆ ಸಂಬಡಿ ಈಸ್ ರೆಕಗ್ನೈಸಿಂಗ್ ಆ್ಯಂಡ್ ಅದನ್ನು ಈ ಪ್ರಶಸ್ತಿ ಮೂಲಕ ಕೊಡ್ತಾ ಇದ್ದಾರೆ. ಆ್ಯಂಡ್ ಕರ್ನಾಟಕದ ಎಲ್ಲ ಗಣ್ಯರು ಬಂದು ಈ ಅವಾರ್ಡನ್ನು ಕೊಟ್ಟಿರೋದು ನಮಗೆ ಮತ್ತಷ್ಟು ಉತ್ತೇಜನವನ್ನು ಕೊಟ್ಟಿದೆ.